ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬಹುನಿರೀಕ್ಷಿತ ಭಾರತ ಪಾಕ್ ಡಿಜಿಎಂಒಗಳ ಮಾತುಕತೆ ಆರಂಭ ಆಗಿದೆ. ಇವತ್ತಿನ ಈ ಕ್ರೂಷಿಯಲ್ ಮೀಟ್, ಭಾರತ ಪಾಕ್ ಡಿಜಿಎಂಒಗಳ ಮೀಟಿಂಗ್ ಬಹಳ ಕುತೂಹಲಕಾರನಾಗಿದೆ. ಸೇನಾ ಕಾರ್ಯಾಚರಣೆಯ ಮಹಾನಿರ್ದೇಶಕರ ನಡುವೆ ನಡೀತಾ ಇರುವಂತಹ ಮಾತುಕತೆ ಇದು. ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ರಾಜೀವ್ ಗಾಯ್ ಮತ್ತು ಪಾಕಿಸ್ತಾನದ ಡಿಜಿಎಂಒ ಮೇಜರ್ ಜನರಲ್ ಕಶೀಫ್ ಅಬ್ದುಲ್ಲಾ ಇಬ್ಬರ ನಡುವೆಯೂ ಕೂಡ ಈಗ ಬಿರುಸಿನ ಮಾತುಕತೆ ನಡೀತಾ ಇದೆ. ಎರಡೂ ದೇಶಗಳ ಡಿಜಿಎಂಒಗಳ ನಡುವೆ ನಡೆಯುವಂತಹ ಈ ಮಾತುಕತೆಯಲ್ಲಿ ಏನು ನಿರ್ಣಯ ಆಗುತ್ತೆ, ಏನು ಪ್ರಮುಖವಾದಂತಹ ವಿಷಯಗಳನ್ನು ಪ್ರಸ್ತಾಪಿಸುತ್ತೆ ಭಾರತ ಅನ್ನೋದು ಬಹಳ ಕುತೂಹಲ ಮೂಡಿಸುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾರತ ಪಾಕ್ ಡಿಜಿಎಂಒಗಳ ಮೀಟ್ ಶುರುವಾಗಿದೆ. ಈ ಮಾತುಕತೆ ಬಹಳ ಕ್ರೂಷಿಯಲ್. ಇವತ್ತಿನ ಮೀಟಿಂಗ್ನಲ್ಲಿ, ಇವತ್ತಿನ ಸಭೆಯಲ್ಲಿ ಭಾರತ ಯಾವೆಲ್ಲ ವಿಷಯಗಳನ್ನ ಪ್ರಸ್ತಾಪಿಸುತ್ತೆ ಅನ್ನೋದು ಬಹಳ ಕುತೂಹಲ ಮೂಡ್ತಾ ಇದೆ. ಆ ಬಗ್ಗೆ ನಿಮ್ಮಿಂದ ಮಾಹಿತಿಯನ್ನು ಪಡಿತಾ ಹೋಗ್ತೀನಿ. ಭಾರತ ಪಾಕ್ ಡಿಜಿಎಂಒಗಳ ಮಾತುಕತೆ ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಹಾಟ್ಲೈನ್ ಮೂಲಕ ನಡೀತಾ ಇದೆ ಈ ಸಭೆ. ಇಬ್ಬರು ಮಹಾನಿರ್ದೇಶಕರ ನಡುವೆ ನಡೀತಾ ಇರುವಂತಹ ಸಭೆ. ಹರೀಶ್ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ. ಹರೀಶ್, ಮೋದಿ ನಿವಾಸದ ಹೈ ವೋಲ್ಟೇಜ್ ಸಭೆ ನಡೀತು. ಈಗ ಎರಡು ದೇಶದ ಡಿಜಿಎಂಒಗಳ ನಡುವೆ ಸಭೆ ಶುರುವಾಗಿರುವಂತದ್ದು. ಈ ಮೀಟಿಂಗ್ ನಲ್ಲಿ ಯಾವ ವಿಷಯಗಳು ಪ್ರಮುಖವಾಗಿ ಪ್ರಸ್ತಾಪ ಆಗುತ್ತೆ? ನಾವು ಆಗ್ಲೇ ಮಾತನಾಡ್ತಾ ಇತ್ತು, ವಿವರಿಸ್ತಾ ಇದ್ರಿ ಉಗ್ರರನ್ನ ಹಸ್ತಾಂತರಿಸುವ ವಿಚಾರವಾಗಿ ಪ್ರಮುಖವಾಗಿ ಮಾತುಕತೆ ಆಗಬಹುದು ಅಂತ. ಈ ಮೀಟಿಂಗ್ ಬಳಿಕ ಒಂದು ಕ್ಲಿಯರ್ ಆದಂತಹ ಪಿಕ್ಚರ್ ಸಿಗುತ್ತಾ ಅಂತ? ಹೌದು ಪ್ರತಿಮಾ, ಈ ಒಂದು ಮೀಟಿಂಗ್ ನಲ್ಲಿ ಕ್ಲಿಯರ್ ಆದಂತಹ ಪಿಕ್ಚರ್ ಸಿಗಲೇಬೇಕಾಗುತ್ತೆ. ಯಾಕಂತಂದ್ರೆ ಅದೇ ಕಾರಣಕ್ಕೆ ಭಾರತ ಕೂಡ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದಂಥದ್ದು. ಅಮೆರಿಕ ಏನು ಮಧ್ಯಸ್ಥಿಕೆಯನ್ನು ವಹಿಸುತ್ತೆ, ಅದೇ ವಿಚಾರಕ್ಕಾಗಿ ಭಾರತ ಕೂಡ ಒಪ್ಕೊಂಡಿದ್ದಂಥದ್ದು. ಪಾಕಿಸ್ತಾನ ಏನು ಕದನ ವಿರಾಮಕ್ಕೆ ಮತ್ತೆ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಏನು ಅಂಗಲಾಚಿತು ಪಾಕಿಸ್ತಾನ, ಆವಾಗಲೇ ಕೂಡ ಕೆಲವೊಂದು ವಿಚಾರಗಳನ್ನ ಮಾತುಕತೆ ಆಗಿರ್ತವೆ. ಅದಕ್ಕೆ ಪಾಕಿಸ್ತಾನ ಕೂಡ ಒಪ್ಕೊಂಡಿರುತ್ತೆ. ಅದೇ ಕಾರಣಕ್ಕೆ ಕದನ ವಿರಾಮ ಘೋಷಣೆ ಆಗಿರುವಂತದ್ದು. ಅಧಿಕೃತ ಆಗಬೇಕು ಅಂತಂದ್ರೆ ಈಗ ಡಿಜಿಎಂಗಳ ಸಭೆ ಆಗುವಂತಹದ್ದು. ಈಗ ಸಭೆ ಶುರುವಾಗಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂತಹದ್ದೇ ಉಗ್ರವಾದದ ವಿರುದ್ಧ. ಪಾಕಿಸ್ತಾನ ಏನು ಉಗ್ರ ಸಂಘಟನೆಗಳನ್ನು ಪೋಷಿಸ್ತಾ ಇದೆ, ಉಗ್ರ ನೆಲೆಗಳಿಗೆ ಏನು ಪೋಷಣೆಯನ್ನು ಕೊಡ್ತಾ ಇದೆ, ಇದು ಕಡಿಮೆ ಆಗಬೇಕು ಮತ್ತೆ ಸಂಪೂರ್ಣ ಪಾಕಿಸ್ತಾನದಲ್ಲಿ ಇದು ನಾಶ ಆಗಬೇಕು. ಇದು ಮತ್ತೆ ಪಾಕಿಸ್ತಾನದ ಸೇನೆ ಆಗಿರ್ಬೋದು, ISI ಆಗಿರ್ಬೋದು, ಪರೋಕ್ಷವಾಗಿ ಉಗ್ರ ಸಂಘಟನೆಗಳನ್ನು ಬೆಳೆಸ್ತಾ ಇದೆ. ಮತ್ತೆ ಭಾರತದ ವಿರುದ್ಧ ಕಾರ್ಯಾಚರಣೆಗಳಿಗೆ ಉಗ್ರರನ್ನೇ ಬಳಸ್ಕೊಳ್ತಾ ಇದೆ. ಹೀಗೆ ಅದು ಪರಸ್ಪರ ಸಂಬಂಧ ಹೊಂದಿರತಕ್ಕಂತಹ ಈ ಸಂಬಂಧ ಏನಿದೆ ಇದು ಕಡಿತಗೊಳ್ಬೇಕು. ಮತ್ತೆ ನೇರವಾಗಿ ಉಗ್ರ ಸಂಘಟನೆಗಳ ವಿರುದ್ಧ, ಜೊತೆಗೆ ಉಗ್ರ ಸಂಘಟನೆಗಳ ನಾಯಕರ ವಿರುದ್ಧ ನೇರವಾದಂತಹ ಕ್ರಮ ಕೈಗೊಳ್ಳಬೇಕು. ಅದು ಭಾರತಕ್ಕೆ ಗೊತ್ತಾಗಬೇಕು ಮತ್ತು ಜಗತ್ತಿಗೆ ಗೋಚರಿಸುವಂತಹ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹದ್ದನ್ನ ಈಗ ಭಾರತ ಒತ್ತಾಯವನ್ನ ಮಾಡ್ತಿರುವಂತಹದ್ದು. ಭಾರತ ಕೂಡ ಲಿಸ್ಟ್ ಮಾಡಿರುವಂತಹದ್ದು. ಭಾರತದಲ್ಲಿ ಇದುವರೆಗೆ ಆಗಿರ್ತಕ್ಕಂತಹ ಉಗ್ರ ಏನು ಘಟನೆಗಳೇನಿದೆ, ದುಷ್ಕೃತ್ಯಗಳೇನಿದೆ, ಅವುಗಳನ್ನ ಲಿಸ್ಟ್ ಮಾಡಿದೆ. ಅದರ ಹಿಂದಿನ ಮಾಸ್ಟರ್ ಮೈಂಡ್ಗಳು ಯಾರ್ಯಾರು ಭಾರತದ ವಿರುದ್ಧ ಈ ಒಂದು ಸಂಚನ್ನು ರೂಪಿಸಿದ್ರು, ಭಾರತದಲ್ಲಿ ಭಯೋತ್ಪಾದನೆಗೆ ಯಾರು ಸಂಚನ್ನು ರೂಪಿಸಿದ್ರು, ಅವರ ಲಿಸ್ಟ್ ಅನ್ನ ಮಾಡ್ಕೊಂಡಿದೆ. ಆ ಲಿಸ್ಟ್ ಅನ್ನ ಪಾಕಿಸ್ತಾನಕ್ಕೆ ಕೊಡುತ್ತೆ. ಪಾಕಿಸ್ತಾನ ಒಂದು ರೀತಿಯಾಗಿ ಭಯೋತ್ಪಾದಕರ ಹಬ್ ಆಗಿರುವಂತದ್ದು. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ಹಿಜ್ಬುಲ್ ಮುಜಾಹಿದೀನ್ ಎಲ್ಲ ಸಂಘಟನೆಗಳು ಕೂಡ ಇರುವಂತಹದ್ದೇ ಪಾಕಿಸ್ತಾನದಲ್ಲಿ. ಎಲ್ಲ ಸಂಘಟನೆಗಳನ್ನ ಪೋಷಣೆ ಮಾಡ್ತಿರುವಂತಹದ್ದೇ ಪಾಕಿಸ್ತಾನ ಮಿಲಿಟರಿ, ಪಾಕಿಸ್ತಾನದ ISI. ಹೀಗಾಗಿ ಎಲ್ಲವೂ ಕೂಡ ನಾಶ ಆಗಬೇಕು ಅನ್ನುವಂತಹದ್ದೇ ಈಗ ಭಾರತ ಮುಂದೆ ಇಡ್ತಾ ಇರತಕ್ಕಂತಹ ಬೇಡಿಕೆ. ಪಾಕಿಸ್ತಾನದ DGMO ಮುಂದೆ ಇಡ್ತಾ ಇರತಕ್ಕಂತಹ ಬೇಡಿಕೆಯೇ ಇದು. ಅದಕ್ಕೆ ಆ ಕಡೆಯಿಂದ ಏನು ಪ್ರತಿಕ್ರಿಯೆ ಬರುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲ ಆಗಿರುವಂತಹದ್ದು. ಯಾಕಂತಂದ್ರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಶುರು ಮಾಡಿದ್ದೆ ಉಗ್ರವಾದದ ವಿರುದ್ಧ, ಉಗ್ರರ ನೆಲೆಗಳ ವಿರುದ್ಧ, ಉಗ್ರರ ಅಡಗುದಾಣಗಳನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಭಾರತೀಯ ಸೇನೆಗಳು ಟಾರ್ಗೆಟ್ ಮಾಡಿ ಅವರನ್ನು ಧ್ವಂಸಗೊಳಿಸುವಂತ ಪ್ರಯತ್ನವನ್ನ ಮಾಡಿತ್ತು. ಇನ್ನು ಏನು ಉಳ್ಕೊಂಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಮುಖ್ಯವಾಗಿ ಪಾಕಿಸ್ತಾನದ ಸೇನೆ ಮತ್ತೆ ಉಗ್ರ ಸಂಘಟನೆಗಳ ಸಂಬಂಧ ಕಟ್ಟಾಗಬೇಕು. ಮತ್ತೆ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಉಗ್ರರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಅದು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಭಾರತ ಈ ಒಂದು ಏನು ಕದನ ವಿರಾಮಕ್ಕೆ
ಒಪ್ಕೊಂಡಿರ್ತಕ್ಕಂಥದ್ದು. ಇವತ್ತಿನ ಸಭೆಯಲ್ಲಿ ಬಹಳಷ್ಟು ಮುಖ್ಯವಾಗಿ ಇದೇ ಚರ್ಚೆ ಆಗುವಂತಹದ್ದು. ಇದಕ್ಕೆ ಪಾಕಿಸ್ತಾನದ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ಜೊತೆಗೆ ಈ ಒಂದು ಸಭೆ ಆಗೋದಕ್ಕಿಂತಲೂ ಮುಂಚೆ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ. ಈ ಸಭೆಯಲ್ಲಿ NSA ಅಜಿತ್ ದೋವಲ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಗೆ 3 ಸೇನೆಗಳ ಮುಖ್ಯಸ್ಥರುಗಳು ಭಾಗಿಯಾಗಿರ್ತಾರೆ. ಜೊತೆಗೆ CDS ಕೂಡ ಈ ಒಂದು ಸಭೆಯಲ್ಲಿ ಇರ್ತಾರೆ. ಅನೇಕ ವಿಚಾರಗಳು ಕೂಡ ಚರ್ಚೆ ಆಗ್ತವೆ. ಪಾಕಿಸ್ತಾನದ DGMO ಮುಂದೆ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂತಹದ್ದು. ಸಹಜವಾಗಿ ಪಾಕಿಸ್ತಾನದಲ್ಲೂ ಕೂಡ ಈ ತರದೊಂದು ಪೂರ್ವಭಾವಿ ಸಭೆ ಆಗಿರುತ್ತೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರ ನೇತೃತ್ವದಲ್ಲೂ ಈ ಒಂದು ಸಭೆ ಆಗಿರುವಂತಹ ಸಾಧ್ಯತೆ ಇದೆ. ಅವರು ಕೂಡ ಯಾವ್ಯಾವ ಭಾರತದ ಬೇಡಿಕೆಗಳಿಗೆ ಒಪ್ಪಿಕೊಳ್ಳಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಮಾಡಿರ್ತಾರೆ. ಮತ್ತೆ ಭಾರತ ಯಾವ ಮುಖ್ಯ ಅಂಶಗಳನ್ನ ಈ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಪಾಕಿಸ್ತಾನ ಈಗಾಗಲೇ ಊಹಿಸಿರುತ್ತೆ. ಜೊತೆಗೆ ಅದಕ್ಕೆ ಯಾವ ರೀತಿಯಾದಂತಹ ಒಪ್ಪಿಗೆಯನ್ನು ಕೊಡಬಹುದು ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗುವಂತಹದ್ದು. ಈಗಾಗಲೇ DGMOಗಳ ಸಭೆ ಶುರುವಾಗಿದೆ. ಈಗ ಯಾವ್ಯಾವ ವಿಚಾರಗಳು ಪ್ರಸ್ತಾಪ ಬಗ್ಗೆ ಬರ್ತವೆ ಮತ್ತೆ ಅದಕ್ಕೆ ಪಾಕಿಸ್ತಾನದಿಂದ ಯಾವ ರೀತಿಯಾದಂತಹ ಉತ್ತರ ಇರುತ್ತೆ, ಸಭೆ ಸಫಲನ ವಿಫಲ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುವಂತಹದ್ದು. ಪ್ರತಿಮಾ. ಎಸ್ ಹರೀಶ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ.